ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಸೂಪರ್ ಆಗಿರೋ ಹೀರೆಕಾಯಿ ಇಡ್ಲಿ, ಹೀರೆಕಾಯಿ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಹೇಗಿದ್ರು ನಾಗರ ಪಂಚಮಿ ಬಂತು, ನಾಳೆ ಈಸಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಏನೇನು ಬೇಕು ನೋಡ್ಕೊಂಬರೋಣ. ತುಂಬ ರುಚಿಯಾಗಿರುತ್ತೆ. ನೋಡಿ, 1 ಬಟ್ಲಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ. ಯಾವ್ದಾದ್ರು ತೊಗೊಳ್ಳಿ, ಇಡ್ಲಿ ತರಿ ಆದರೂ ಸರಿ, ನಾರ್ಮಲ್ ಅಕ್ಕಿ ತರಿ ಆದರೂ ಸರಿ. ಉಪ್ಪು, ಹೀರೆಕಾಯಿ 1.5, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ. ಈಗ ದಪ್ಪ ತಳದ ಪ್ಯಾನ್ ಇಡೋಣ. ಅದಕ್ಕೆ ಅಕ್ಕಿ ತರಿ ಹಾಕ್ಬಿಟ್ಟು ಬಿಸಿ ಆಗೋಷ್ಟು ಮಾತ್ರ ಹುರ್ಕೊಳ್ಳೋಣ. ತುಂಬ ಹುರಿಬಾರ್ದು. ಒಂದು ಚೂರಿ ಎಣ್ಣೆ ಹಾಕೋಣ, 1 ಸ್ಪೂನಷ್ಟು. ಚೆನ್ನಾಗಿ ಹುರಿಯೋಣ. ಕೈಯಲ್ಲಿ ಮುಟ್ಟು ನೋಡಿದ್ರೆ ಬಿಸಿ ಆಗಿರೋಷ್ಟು ಮಾತ್ರ. ತುಂಬ ಹೊತ್ತು ಹುರಿಯೋದೇನೂ ಇಲ್ಲ, ಒಂದು 5 ನಿಮಿಷಕ್ಕೆ ಆಗುತ್ತಿದ್ದು. ಹೀಗೆ ಹುರಿಯೋಣ. ಕೈಯಲ್ಲಿ ಮುಟ್ಟು ನೋಡೋಣ, ಬಿಸಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ, ಹೀಗೆ ಮುಟ್ಟು ನೋಡಿದ್ರೆ ಬಿಸಿಯಾಗಿದೆ, ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಹೀರೆಕಾಯಿ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಣ. ಹೀರೆಕಾಯಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಚಟ್ನಿಗೆ ಮಾಡೋದು ತೋರಿಸ್ತೀನಿ ನೆಕ್ಸ್ಟು. ಕರ್ಬೇವಿನ ಸೊಪ್ಪು ಹಾಕೋಣ, ಸ್ವಲ್ಪ ಶುಂಠಿ ಹಾಕೋಣ, ಒಂದು 5-6 ಹಸಿಮೆಣಸಿನ್ಕಾಯಿ. ಯಾಕೆಂದರೆ 150 ಗ್ರಾಮ್ ಅಕ್ಕಿ ತರಿ ತೊಗೊಂಡಿರೋದ್ರಿಂದ ಇಷ್ಟು ಖಾರ ಬೇಕಾಗುತ್ತೆ. ಹೀರೆಕಾಯಿ ಆದ್ದರಿಂದ ಸ್ವಲ್ಪ ಖಾರ ಬೇಕಾಗುತ್ತೆ. ಇದನ್ನು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಅಕ್ಕಿ ತರಿ ತಣ್ಣಗಾಗಿದೆ. ಒಂದು ಬೌಲ್ಗೆ ಅಕ್ಕಿ ತರಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗೆ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದರೆ ಬೇಡ, ಪರವಾಗಿಲ್ಲ. ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದ್ರ ಮೇಲೆ ರುಬ್ಬಿಟ್ಕೊಂಡಿರೋ ಹೀರೆಕಾಯಿ ಮಿಕ್ಸ್ಚರ್ ಹಾಕೋಣ. ಒಂದು ಅರ್ಧ ಬಟ್ಲು ರವೆ ಎಷ್ಟು ತೊಗೊಂಡಿದ್ವೋ ಅಷ್ಟು, ಅರ್ಧ ಬಟ್ಲಷ್ಟು ಕಾಯಿ ತುರಿ. ಯಾವ ಉದ್ದಿನ ಬೇಳೆ ಇಲ್ಲ, ಅವಲಕ್ಕಿ ಇಲ್ಲ, ಏನೂ ಇಲ್ಲ, ಬೇಗ ಮಾಡೋ ಅಂಥ ಇಡ್ಲಿ ಇದು. ನೋಡಿ, ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರು ಅಥವಾ ನಾರ್ಮಲ್ ವಾಟ್ರ್, ಎರಡೂ ಯಾವ್ದಾದ್ರು ಉಪಯೋಗಿಸ್ಬೋದು. ನಾನಿಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಕಲಸಿ ಅಕ್ಕಿ ತರಿ ಮುಳುಗಬೇಕು, ಅಷ್ಟು ಮಾತ್ರ ಹಾಕಬೇಕು. ಅಕ್ಕಿಯಿಂದ ಮೇಲೆ ನೀರು ಹಾಕ್ಬಿಡ್ಬಾರ್ದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪನೇ 1-2 ಸಲ ನೀರು ಹಾಕ್ಕೊಂಡಿರೋದು ತೋರಿಸಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯದಲ್ಲಿ ಏನೂ ವ್ಯತ್ಯಾಸ ಮಾಡಲ್ಲ. ಯಾಕೆಂದರೆ ಇದರಲ್ಲಿ ಏನೂ ಜಾಸ್ತಿ ವಾಯು ಪದಾರ್ಥ ಆಗಲಿ ಏನೂ ಹಾಕೇ ಇಲ್ಲ ನಾನು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ತರಿ ಚೆನ್ನಾಗಿ ನೆನಿಬೇಕು. ಅದರಿಂದ ನೋಡಿ, ಈ ಥರ ಅಕ್ಕಿ ನೀರು ಎಲ್ಲ ಸಮವಾಗಿರಬೇಕು. ಹೀರೆಕಾಯಲ್ಲೇ ತುಂಬ ನೀರಿದ್ದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ, ಒಂದು ತಟ್ಟೆ ಮುಚ್ಚಿ. ಈಗ ಅರ್ಧ ಗಂಟೆ ಆಗಿದೆ. ಇಡ್ಲಿ ತಟ್ಟೆಗಳು ತೊಗೊಳ್ಳೋಣ, ಚೆನ್ನಾಗಿ ಜಿಡ್ಸೋರೋಣ. ಅದಕ್ಕೆ ಈಗ ಮಾಡಿಟ್ಕೊಂಡಿರೋ ಇಡ್ಲಿ ಮಿಶ್ರಣ ಹಾಕೋಣ. ನೋಡಿ, ಈ ಥರ ಹರಡೋಣ. ಇದನ್ನು 20 ನಿಮಿಷ ಬೇಯಿಸಬೇಕಾಗುತ್ತೆ. ಸ್ವಲ್ಪ ದಪ್ಪಗೆ ಹಾಕ್ಕೊಂಡ್ರೆ 20 ನಿಮಿಷ, ಇಲ್ಲ ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡಿದ್ರೆ ಪ್ಲೇಟ್ ಒಳಗೆ 15 ನಿಮಿಷ ಸಾಕಾಗುತ್ತೆ. ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸೋಣ. ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಡ್ತಾರೆ, ನಮ್ಮಲ್ಲಿ ಎಲ್ರಿಗೂ ಇಷ್ಟ ಇಡ್ಲಿ ಮಾಡಿದ್ರೆ. ನೋಡಿ, ಈಗ ತೋರಿಸ್ತೀನಿ ಹೆಂಗಾಗಿರುತ್ತೆ ಇಡ್ಲಿ ಅಂತ. ಒಳ್ಳೆ ಹಸಿರು ಬಣ್ಣ. ನೋಡಿ, ಏನು ಸಖತ್ತಾಗಿ ಇಡ್ಲಿ ಆಗಿದೆ. ಯಾವ ಉದ್ದಿನ ಬೇಳೆ ಇಲ್ಲ, ಯಾವ ಸೀಮೆ ಅಕ್ಕಿ ಇಲ್ಲ, ಏನೂ ಇಲ್ಲ ಇದಕ್ಕೆ. ನಾರ್ಮಲ್ ಸಿಂಪಲ್ ಇಡ್ಲಿ, ಬೇಗ ಮಾಡ್ಬೋದು. ಮಾರನೇ ದಿನ ಮಾಡಬೇಕು ಅಂತಂದರೆ ರಾತ್ರಿನೇ ಎಲ್ಲ ಕಲಸಿಟ್ಬಿಡ್ಬೋದು. ನೋಡಿ, ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಆದರೆ ನೋಡಿ, ಇಡ್ಲಿ ತಯಾರಾಗೇ ಹೋಯಿತು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಸಿಂಪಲ್ಲಾಗಿರೋ ಹೀರೆಕಾಯಿ ಇಡ್ಲಿ. ಈಗ ನೆಕ್ಸ್ಟ್ ಚಟ್ನಿ ಮಾಡೋದು ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಇಡ್ಲಿ. ಹಾಗೆ ತಿನ್ಬೋದು, ಚಟ್ನಿ ಇಲ್ಲದೇನೂ ತಿನ್ಬೋದು. ಈ ವಿಡಿಯೋನ ಫುಲ್ಲು ನೋಡಿ ಫ್ರೆಂಡ್ಸ್, ಆದರೆ ಆವಾಗ ನಿಮಗೆ ಅರ್ಥ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇಡ್ಲಿ ರೆಡಿನೇ ಆಗೋಯ್ತು. ಬನ್ನಿ ಇವಾಗ ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡೋಣ. ಹೀರೆಕಾಯಿ ಸಿಪ್ಪೆ, ಒಂದು ಸ್ವಲ್ಪ ಹೀರೆಕಾಯಿ ತೊಗೊಂಡಿದ್ದೀನಿ ಚಟ್ನಿಗೆ. ನೋಡಿ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಿಲ್ವಾ? ಖಂಡಿತ ಅನಿಸುತ್ತೆ ಯಾರಿಗೆ ಆದ್ರೂ. ಮಕ್ಕಳು ಇಷ್ಟಪಟ್ಟು ತಿನ್ಬಿಡ್ತಾರೆ. ಜಾಸ್ತಿ ಏನು ಮಸಾಲೆ ಇರಲ್ಲ ಇದರಲ್ಲಿ, ಅದರಿಂದ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಫ್ರೆಂಡ್ಸ್. ನಾಗರ ಪಂಚಮಿಗೆ ಖಾರ ಕಡುಬು ಮಾಡೋ ಬದಲು ಇದನ್ನೇ ಮಾಡ್ಬೋದು ನಾಳೆ. ಈಗ ಹೀರೆಕಾಯಿ ಸಿಪ್ಪೆ, ಹಸಿಮೆಣಸಿನ್ಕಾಯಿ, ಶುಂಠಿ ನೋಡಿ, ಎಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಜಿಡ್ಡು ಏನು ಬೇಡ ಇದಕ್ಕೆ. ಈ ಚಟ್ನಿ ಒಂದು 2 ದಿನ ಚೆನ್ನಾಗೇ ಇರುತ್ತೆ, ಏನು ಕೆಡೋದೇ ಇಲ್ಲ, ಯಾಕೆಂದರೆ ಹುರಿದು ಮಾಡೋದ್ರಿಂದ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿರಿಲ್ಲ. ಒಂಚೂರು ಹುರಿಯೋಣ. ಒಂಚೂರು ಹುಣಸೆ ಹಣ್ಣು, ಒಂಚೂರು ಉಪ್ಪು ಸೇರಿಸೋಣ. ಈಗ ಚೂರು ಸಿಮ್ಮಲ್ಲಿ ಹುರಿದ್ರೆ ಸಾಕು.
ತುಂಬ ಹುರಿಯೋದೇನು ಬೇಡ. ನಿಮ್ಗೆ ಅಷ್ಟು ಚೆನ್ನಾಗೆ ಬೇಯಿಸ್ಕೊಳ್ಳೋಣ ಅಂತ ಅನ್ಸಲ್ಲ ಒಂಚೂರು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ. ತುಂಬ ಹೆಲ್ದಿ ರೆಸಿಪಿ, ವೆಯ್ಟ್ ಲಾಸ್ ರೆಸಿಪಿ, ಡೈಜೆಷನ್ಗಂತೂ ಸಖತ್ ಒಳ್ಳೆಯದು. ಸ್ವಲ್ಪ ಹುಣಸೆಹಣ್ಣು ಸಾಕು, ಒಂದು ಅರ್ಧ ಬಟ್ಲು ಕಾಯಿ ತುರಿ, ಒಂಚೂರು ಹುರುಗಡ್ಲೆ ತೊಗೊಂಡಿದ್ದೀನಿ. ಇಷ್ಟೇ ಈ ಚಟ್ನಿಗೆ ಬೇಕಾಗಿರೋದು. ಸಿಮ್ಮಲ್ಲೇ ಹುರಿಯೋಣ. ಈಗ ಒಂಚೂರು ಉಪ್ಪು ಸೇರಿಸ್ಕೊಂಬಿಡೋಣ. ಒಂಚೂರು ತಣ್ಣಗಾಗಲಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಹೀರೆಕಾಯಿ ಮೆತ್ತಗಾಗಿರೋದು ಕಾಣಿಸ್ತಾ ಇದೆ. ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂಚೂರು ಹುರುಗಡ್ಲೆ ನೋಡಿ ಮಿಕ್ಸಿ ಜಾರ್ಗೆ ಹಾಕೋಣ. ಸ್ವಲ್ಪ ಒಂದು 4 ಸ್ಪೂನಷ್ಟು ಹುರುಗಡ್ಲೆ ಆದರೆ ಸಾಕು, ಜಾಸ್ತಿ ಬೇಡ. 4 ಸ್ಪೂನ್ ಹುರುಗಡ್ಲೆ, ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನೀರು ಹಾಕ್ತಾಯಿದ್ದೀನಿ ಈಗ. ಸ್ವಲ್ಪ ಸಾಕು, ತುಂಬ ನೀರಾಗೂ ಬೇಡ ಚಟ್ನಿ. ನೀರು ಹಾಕ್ಕೊಂಡು ನೋಡಿ ಚಟ್ನಿನೂ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಏನು ಸಕ್ಕತ್ತಾಗಿದೆ. ಹೀರೆಕಾಯಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.